ವರ್ಷಗಳ ಹಿಂದೆ ಬರೆದ ನಾಟಕಗಳು ಇವತ್ತಿಗೂ ರಂಗದ ಮೇಲೆ ಪ್ರದರ್ಶನ ಆಗುತ್ತಿವೆ ಅಂದ್ರೆ ಆ ನಾಟಕದಲ್ಲಿರುವ ಸತ್ವವೇ ಕಾರಣ ಎಂದು ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಕಾಶ್ ಮರಗನಹಳ್ಳಿ ಹೇಳಿದರು. ಶಿವಮೊಗ್ಗದ ಡಿವಿಎಸ್ ಡಿಗ್ರಿ ಕಾಲೇಜಿನಲ್ಲಿ ರಂಗದಸರ ಸಮಿತಿಯು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ರಂಗಪಠ್ಯ ಸಮಕಾಲೀನ ವಿಷಯ ನಿರ್ವಹಣೆ ಕುರಿತು ಮಾತನಾಡಿದರು. ನಾಟಕ ಎಂದರೆ ಓದುವ ಪಠ್ಯ ಅಲ್ಲ, ಅದು ಪ್ರಯೋಗಿಸುವ ಪಠ್ಯ. ಅದನ್ನ ಓದುವ ಕ್ರಮವೇ ವಿಭಿನ್ನ. ಇದನ್ನ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳಬೇಕು ಎಂದರು. ಪ್ರಾಚಾರ್ಯರಾದ ಡಾಕ್ಟರ್ ಎಂ ವೆಂಕಟೇಶ್ ಅವರು ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದಲ್ಲಿ ಕಲಾವಿದರು ಒಕ್ಕೂಟದ ಅಧ್ಯಕ್ಷರಾದ ಕಾಂತೇಶ್ ಕದರಮಂಡಲಗಿ, ಉಪಾಧ್ಯಕ್ಷರಾದ ಡಿಎಂ ರಾಜ್ಕುಮಾರ್ ಇದ್ದರು. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಆದ್ರೆ ನಾವು ಇವತ್ತು ಆ ನಾಟಕವನ್ನ ಒಬ್ಬ ನಿರ್ದೇಶಕ ಆ ನಾಟಕವನ್ನ ರೂಪಿಸಿದ್ರೆ ಅವತ್ತು ಇವತ್ತಿನ ಸಮಾಜಕ್ಕೂ ಕೂಡ ಅದು ಅನ್ವಯ ಆಗುವ ಹಾಗೆ ಎಲ್ಲರ ಕಾವ್ಯವನ್ನು ಇವತ್ತು ಓದೋದಿಲ್ಲ. ಪಂಪನ ಕಾವ್ಯವನ್ನೇ ನನಗೆ ಅರ್ಥ ಆಗಿರೋದು ಕಷ್ಟವನ್ನು ಓದ್ತೀವಿ. ಯಾಕೆ ಹೇಳಿದ್ರೆ ಅದಕ್ಕೆ ಕಾಲಾತೀತವಾಗಿ 1000 ವರ್ಷಗಳ ನಂತರವೂ ಮನುಷ್ಯ ಬದುಕಿನ ಮೌಲ್ಯಗಳನ್ನ ಬಸವಣ್ಣನ ಕತೆ ಹೇಗೆ ಸಹಾಯಕ ಆಗಬಾರದು, ನನ್ನ ಸಮಾಜವನ್ನು ನೋಡೋದಕ್ಕೆ, ನನ್ನ ಸಮಾಜವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಆ ಬಸವಣ್ಣ ಹೇಗೆ ಸಹಾಯಕ ಆಗಬಲ್ಲುವುದು ಅನ್ನುವ ನೆಲೆಯಲ್ಲಿನೇ ಆ ನಾಟಕವನ್ನ ರೂಪಿಸುವಂಥದ್ದು. ಹಾಗಾಗಿ ಸಾಹಿತ್ಯ, ನಾಟಕ ಎಲ್ಲದೂ ಇದನ್ನು ಮಾಡುತ್ತೆ. ಒಂದು ಸಿನಿಮಾ ಕೂಡ ಆ ಶಕ್ತಿ ಇದೆ. ನಿಮಗೆ ಸೀತಾರಾಮ್ ಅಂತವರು ಅಥವಾ ನಾಗಭರಣ ಅಂತವರು ಅವರು ಸಿನಿಮಾ ಮಾಡುವ ಕ್ರಮನೇ ಬೇರೆ. ಕ್ಲಾಸ್ ಬಿಟ್ಟು ಸಿನಿಮಾಕ್ಕೆ ಹೋಗೋಣ, ಕ್ಲಾಸ್ ಬಿಟ್ಟು ಪಾರ್ಟಿ ಮಾಡಕ್ ಹೋಗೋಣ ಅಂತೇಳಿ ಮೊನ್ನೆ ನಮ್ಮ ಕ್ಲಾಸ್ ಬಿಟ್ಟು ಸಿನಿಮಾಕ್ಕೆ ಹೋಗೋಣ, ಕ್ಲಾಸ್ ಬಿಟ್ಟು ಪಾರ್ಟಿ ಮಾಡಕ್ ಹೋಗೋಣ ಅಂತೇಳಿ ಮೊನ್ನೆ ನಮ್ಮ ಇದೆ. ಆದ್ರೆ ಆರಂಭದಲ್ಲಿ ಶಿಕ್ಷಣದ ಹೀಗೆ ಓದ್ಬೇಕು ಅನ್ನೋದಾಗಿರ್ಲಿಲ್ಲ. ನಮ್ಮ ವಿದ್ಯಾರ್ಥಿಗೆ ಕನ್ನಡ ಅಥವಾ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಗಳಲ್ಲಿ ನಾಟಕಗಳನ್ನ ಇಡ್ತಾ ಇದ್ರು, ಈಗಲೂ ಇಡ್ತಾರೆ. ಆರಂಭದಲ್ಲಿ ಈ ನಾಟಕಗಳನ್ನು ಯಾಕೆ ಇಟ್ಟಿರ್ಬೋದು ಅಥವಾ ಈಗಲೂ ಯಾಕೆ ಇಡ್ತಾರೆ? ಆಕ್ಚುಲಿ ನಾವು ನಾಟಕ ಕಲಿಯೋದಕ್ಕೆ ಬಂದಿದ್ವ ಕ್ಲಾಸಿಗೆ? ಇಲ್ಲ. ಬಟ್ ನಾಟಕ ಕೃತಿಗಳು ಇರುತ್ತಲ್ಲ, ಯಾಕಾಗಿ? ನಾಟಕ ಅಂದ್ರೇನೆ ಅದು ಪ್ರಯೋಗ ಅಂತ. ನಾಟಕ ಅಂದ್ರೆ ಅದು ಓದು ಅಲ್ಲ ಅಂತ. ಓದು ಯಾವುದು ಹೇಳಿದ್ರೆ ನಾವು ಕತೆ, ಕಾದಂಬರಿ, ಆತ್ಮಚರಿತ್ರೆ ಇವುಗಳನ್ನೆಲ್ಲ ಓದ್ತೀವಲ್ಲ, ಅದು ಓದು. ನಾಟಕಕ್ಕೆ ಸಾರ್ಥಕತೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಅದು ಈ ವೇದಿಕೆಯ ಮೇಲೆ ಅಭಿನಯಿಸಲ್ಪಟ್ಟಾಗ ಮಾತ್ರ ಅದಕ್ಕೆ ಸಾರ್ಥಕ ಬರುತ್ತೆ. ಅದು ನಾಟಕ ಅಂತ ಕರೆಸಿಕೊಳ್ಳುತ್ತೆ. ಅದ್ರ ಜೊತೆಗೆ ಅಭಿನಯ ಇದ್ರೆ ಮಾತ್ರ ನಾಟಕ ಅಂತ ಕರೆಸಿಕೊಳ್ಳುತ್ತೆ. ನಮಗೆ